ಕೆಲವೊಂದು ಘಟನೆಗಳನ್ನು ಕಣ್ಣೆದುರಿನಲ್ಲಿ ನೋಡಿದಾಗ ಮನುಷ್ಯನ ಜೀವನ ಹೇಳ್ತಕ್ಕಂಥದ್ದು ಏನೂ ಇಲ್ಲ ಮತ್ತು ಏನಕ್ಕೂ ಬೇಡ ಅಂತ ಅನಿಸ್ಬಿಡ್ತದೆ. ಸ್ವಾಭಾವಿಕವಾಗಿ ನಮಗಂತೂ ಕೆಲವೊಂದು ವಿಚಿತ್ರವಾದಂತಹದ್ದನ್ನು ನೋಡಿದಾಗ ಮನಸ್ಸು ಹೇಳ್ತಕ್ಕಂಥದ್ದು ಆ ರೀತಿಯಲ್ಲಿ ಅನಿಸುತ್ತೆ. ಈ ವಿಚಾರವನ್ನು ಯಾಕೆ ತಿಳಿಸ್ತಾ ಇದ್ದೇನೆ ಅಂತ ಕೇಳಿದರೆ, ಈಗ ಒಂದು ವಾರದ ಹಿಂದೆ ಓರ್ವ ವ್ಯಕ್ತಿಗಳು ಬಂದಿದ್ದರು. ಅವರು ನಾವು ಮತ್ತು ನಮ್ಮ ಆತ್ಮೀಯರು ಕಾರನ್ನು ತಗೊಂಬಂದು ಮನೆಯಲ್ಲಿ ನಿಲ್ಲಿಸಿದ್ದು ಮಾತ್ರ. ಅವರು ರಿಕ್ಷಾದಲ್ಲಿ ಬಂದು ಇಳಿದವರು ಸೀದಾ ಬಂದರು. ಯಾರೋ ಹೊಸಬರು ಏನೋ ಅಂತ ಹೇಳಿದಾಗೆ ವಿಚಾರವನ್ನು ಮಾಡಿದ್ವಿ. ಅವರು ನಾವು ಕಾರಲ್ಲಿ ಇಳಿದ ಜಾಗದಲ್ಲೇ ಅವರು ಪ್ಯಾಂಟನ್ನು ಎತ್ತಿ ನಮಗೆ ತೋರಿಸಿದರು. ಅವರ ಕಾಲು ಎಳತಕ್ಕಂಥದ್ದನ್ನು ನೋಡಿ ನಾವು ಮತ್ತು ನಮ್ಮ ಆತ್ಮೀಯ ಇಬ್ಬರು ಕೂಡ ಒಂದು ರೀತಿಯಾದಂತಹ ಆಶ್ಚರ್ಯವನ್ನು ಉಂಟು ಮಾಡಿದ್ವಿ. ಮತ್ತು ಅಷ್ಟೇ ಅಲ್ಲದೆ ಅವರು ಹೇಗೆ ತಡ್ಕೊಂಡಿದ್ದಾರೆ ಅಂತ ಹೇಳುವಂಥ ರೀತಿಯಾದಂತಹ ಫೀಲಿಂಗ್ಸ್ ನಮ್ಮಲ್ಲಿ ಉಂಟಾಗುತ್ತಾ ಬಂತು. ಅವರು ಹೇಳಿದ್ರು, ಈಗ ಬರ್ತಾ ಇದ್ದಾರೆ, ಅದೇ ಮುಂಚೆ ಪೂರ್ವದಲ್ಲಿ ಬಂದಿದ್ದರೆ ಇಷ್ಟೆಲ್ಲ ಅನುಭವಿಸುವಂಥದ್ದು ಇರ್ತಾ ಅಂತ. ಆದರೆ ಅವರಿಗೆ ಗೊತ್ತಾಗಿರ್ತಕ್ಕಂಥದ್ದೇ ಇವಾಗ ಆದಮೇಲೆ ಯಾರೇನು ಮಾಡೋಕ್ಕಾಗತ್ತೆ ಅಲ್ವಾ. ಆದರೆ ಅಂತಹ ಪರಿಸ್ಥಿತಿಗಳನ್ನು ನೋಡಿದಾಗ ಯಾರಿಗೂ ಬರುವುದು ಬೇಡ. ಏನಾಗಿತ್ತು ಅಂತ ಕೇಳಿದರೆ, ಕಾಲುಗಳು ಕೊಳೆತು ಬಸಿತಾ ಇತ್ತು. ಅದನ್ನು ನೋಡಿದರೆ ಎಂಥವರಿಗೂ ಕೂಡ ಮನಸ್ಸು ಹಾಳಾಗುವುದರಲ್ಲಿ ಸಂಶಯವಿಲ್ಲ. ಆದರೆ ಆತನ ಅನುಗ್ರಹ, ಈಗ ಅವರು ಚೆನ್ನಾಗಿದ್ದಾರೆ, ಆರಾಮಾಗ್ತಾ ಇದ್ದಾರೆ, ತುಂಬ ಸಂತೋಷವಾಗ್ತದೆ. ಇದೇ ಅಲ್ವಾ ಮನುಷ್ಯನ ದುಸ್ಥಿತಿಗಳು ಅಂತ ಹೇಳಿದರೆ. ಹಣ ಇರ್ಬೋದು, ಅಷ್ಟ ಐಶ್ವರ್ಯಗಳಿರ್ಬೋದು, ಏನೇ ಇದ್ದರೂ ಕೂಡ ಆರೋಗ್ಯವಿಲ್ಲ ಅಂತೇಳಿ ಆದರೆ